ಕಾರ್ಯಕ್ರಮಕ್ಕೆ ಈ ಭಾಗದ ನಮ್ಮೆಲ್ಲರ ಆರಾಧ್ಯ ದೈವ ಪರಮಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಸಿದ್ಧಗಂಗಾ ಮಠ ಕ್ಷೇತ್ರಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ಇವತ್ತು ಸಿದ್ಧಗಂಗಾ ಶ್ರೀಗಳು ಬೆಳಿಗ್ಗೆ 9 ಬಂದು ದೇವಸ್ಥಾನದ ಕಳಶಾರೋಹಣವನ್ನು ಮಾಡಿ ಅವರು ಬೇಗನೆ ಬಂದು 9 ಕಳಶಾರೋಹಣವನ್ನು ಮಾಡಿ ಅಲ್ಲೇ ಆಶೀರ್ವಚನವನ್ನು ಮಾಡಿ ದೇವಸ್ಥಾನ ತೆರಳಿದ್ದಾರೆ. ಅವರಿಗೆ ಜನರ ಪರವಾಗಿ ಅವರ ಪಾದಗಳಿಗೆ ನಮಸ್ಕಾರವನ್ನು ಜಗದ್ಗುರು ವಹಿಸಿಕೊಂಡಿದ್ದರು. ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯಿಂದ ಮಾನ್ಯ ಶಾಸಕರಾದಂಥ ಡಿ ರವಿಶಂಕರ್ ಅವರು ಉದ್ಘಾಟನೆಯನ್ನು ಮಾಡಿದರು. ದಾಸೋಹ ಮಂದಿರ ಉದ್ಘಾಟನೆಯನ್ನು ಮಾಜಿ ಸಚಿವರಾದಂಥ ತಾರಾ ಮಹೇಶ್ ಅವರು ಮಾಡಬೇಕಾಗಿತ್ತು. ಆದರೆ ಅವರು ತುರ್ತು ನಿಮಿತ್ತ ಬೆಳಗ್ಗೆ ಬಂದು ದೇವಸ್ಥಾನಕ್ಕೆ ಮಹದೇಶ್ವರ ಆಶೀರ್ವಾದ ಪಡೆದು ನಮ್ಮ ಎಲ್ಲ ಕಮಿಟಿಯವರಿಗೆ ಸನ್ಮಾನ ಮಾಡಿ ತುರ್ತು ನಿಮಿತ್ತ ತೆರಳಿದ್ದರು. ಅವರಿಗೂ ಸಹ ಮಹದೇಶ್ವರ ಒಳ್ಳೆ ಮಾಧ್ಯಮದಲ್ಲಿ ಭಕ್ತರ ಪರವಾಗಿ ಧನ್ಯವಾದಗಳು. ದೇವಸ್ಥಾನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗಬೇಕಾದ್ರೆ ಶ್ರೀಮತಿ ಡಿ ಭಾರತೀಯರು ಮತ್ತು ಅವರ ಪತಿಯಾದಂಥ ಆದಿಯಪ್ಪರು ಹಾಗೆ ಈ ಕಾರ್ಯಕ್ರಮಕ್ಕೆ ಗುಂಡ್ಲುಪೇಟೆ ತಾಲೂಕಿನ MLA ಅವರ ಶಾಸಕರಾದಂಥ ಡಿ ಗಣೇಶ್ ಪ್ರಸಾದ್ ಅವರು, ಮಾಜಿ ವಿಧಾನ ಪರಿಷತ್ ಜೊತೆಗಾರರು, ಮೈಸೂರು ಚಾಮರಾಜನಗರ ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷರಾದಂಥ ಬಸವರಾಜರು, ಇನ್ನಿತರ ಹಲವಾರು ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ಯಶಸ್ವಿಯಾಗಿ ಒಂದು ದೇವರ ಕೃಪೆಗೆ ಎಲ್ಲರೂ ಸಹ ಆಶೀರ್ವಾದವನ್ನು ಪಡೆದಿದ್ದಾರೆ. ನಮಗೆ ಯಾವುದೇ ಥರ ಅಡೆತಡೆಗಳಿಲ್ಲ. ಯಾಕೆ ಅಂದರೆ ಮಹದೇಶ್ವರ ಆಶೀರ್ವಾದ ನಮಗೆ ಆ ರೀತಿ ಈ ದೇವಸ್ಥಾನ ಮಾಡಲಿಕ್ಕೆ ಪ್ರೇರೇಪಣೆ ಆಯಿತು ಅಂತ ನಾನು ನಿಮ್ಮಲ್ಲಿ ವಿಶೇಷವಾಗಿ ಮಹದೇಶ್ವರ ದೇವಸ್ಥಾನ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾದಲ್ಲ. ಈ ದೇವಸ್ಥಾನಕ್ಕೆ ಎಲ್ಲರೂ ಪ್ರವೇಶವಾಗಿ ಎಲ್ಲರೂ ದೇವಸ್ಥಾನಕ್ಕೆ ಬಂದು ಕೈ ಮುಗಿ ಆಗುತ್ತೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಭಾರತಿ ಮೇಡಮ್ ಅವರ ಆಶಯ ಆ ಥರ ಇದೆ. ಇದು ಯಾವುದೇ ಒಂದು ಸಮಾಜದ ಸ್ವತ್ತಾಗಬಾರ್ದು. ಎಲ್ಲರಿಗೂ ಆ ದೇವಸ್ಥಾನ ದೇವರಿಗೆ ಕೈ ಮುಗಿಯುವಂಥ ಕೆಲಸ ಆಗಬೇಕು ಅಂತೇಳಿ ಅವರು ಆ ಥರ ಒಂದು ಮುಕ್ತವಾದ ವಾತಾವರಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ನಮ್ಮೆಲ್ಲ ದಿವ್ಯ ಸಾಹಿತ್ಯವನ್ನು ಗಣ್ಯರ ಒಂದು ಮುಖ್ಯ ನಾಯಕತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿದ್ದಾರೆ. ಇದಕ್ಕೆ ಕಾರಣ ಎಲ್ಲ ಭಕ್ತರು ಒಂದು 30 ಕ್ವಿಂಟಾಲ್ ಅಕ್ಕಿ ನಾವು ಅಕ್ಕಿಯನ್ನು ಪ್ರಸಾದವನ್ನು ಮಾಡಿದ್ವಿ. ಮತ್ತು ನಿತ್ಯ ದಾಸೋಹ 3 ದಿನ ನಡೆದಿದೆ. ಹಾಗಾಗಿ ಇಲ್ಲಿ ಬಂದಂಥ ಎಲ್ಲರಿಗೂ ನಾವು ವಿಶೇಷವಾಗಿ ಧನ್ಯವಾದಗಳನ್ನು